ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಗಟಮ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ಬೇಕು ಅಂತಾನೆ ಸೂರ್ಯನ್ಗೆ ನಿನ್ಗಿನ್ನು ಮಕ್ಳೇ ಆಗಲ್ವೇನೋ ಅಂತ ಕೇಳ್ಬೇಕಾದ್ರೆ ಅದನ್ನೇ ಕೇಳಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹಾಗೆ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾ, ಏ ಪೆಂಗ್ಯ, ಯಾಕೋ ಸುಮ್ನೆ ಇರೋದಕ್ಕಾಗೋದಿಲ್ವಾ? ನನ್ ಕೈಲಿ ಒದೆ ತಿನ್ನಿಲ್ಲ ಅಂದ್ರೆ ನಿಮ್ಗೆ ಸಮಾಧಾನ ಆಗೋದಿಲ್ಲ ಅನ್ಸುತ್ತೆ, ತಡಿ ಮಾಡ್ತೀನಿ ಅಂತ ಹೇಳ್ತಾ ಮನೋಜನ್ಗೆ ಸೂರ್ಯ ಚೆನ್ನಾಗಿ ಹೊಡಿತಾನೆ. ಆಗ ರಂಗನಾಥ್ ಮತ್ತೆ ರವಿ ಇಬ್ರು ಸೂರ್ಯನ ತಡೆದೆ ನಿಲ್ಲಿಸ್ತಾರೆ. ಏ ಮನೋಜ, ಏನೋ ಹುಚ್ಚಂತರ ಮಾತಾಡ್ತಿದ್ಯಲ್ಲೋ ಅಂತ ರವಿ ಕೇಳ್ಬೇಕಾದ್ರೆ ಅಲ್ಲಿ ರೋಹಿಣಿ ಅವರು ನೀವೇ ಆ ಮಗು ತಂದೆ ಅಂತ ಹೇಳ್ತಾ ಇದಾರೆ. ಬರ್ತಾ ಬರ್ತಾ ನಿಮ್ ಕ್ರೈಮ್ ರೇಟು ತುಂಬಾ ಜಾಸ್ತಿ ಆಗ್ತಾ ಇದೆ ಮನೋಜ್ ಅವ್ರೆ, ಮೊದ್ಲು ಅದ್ರ ಬಗ್ಗೆ ಚಿಂತೆ ಮಾಡಿ ಅಂತ ಶ್ರುತಿ ಮುಖಕ್ ಹೊಡೆದಂಗ್ ಹೇಳ್ತಾಳೆ. ಏ ಸೂರ್ಯ, ಮೀನಿಂಗ್ ಏನಪ್ಪ ಆಗಿತ್ತು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ ಅಪ್ಪಯ್ಯ ಏನು ಆಗಿರ್ಲಿಲ್ಲ, ಇವಾಗ ಸರಿ ಹೋದ್ಲು ಅಂತ ಸೂರ್ಯ ಹೇಳಿದಾಗ ಅದು ಹಾಗಲ್ಲ ಕಣ, ಮೀನನ್ಗೆ ಏನ್ ಸಮಸ್ಯೆ ಆಗಿತ್ತು, ಡಾಕ್ಟರ್ ಏನ್ ಹೇಳಿದ್ರು, ಯಾವ್ದಕ್ಕೋಸ್ಕರ ಈ ಆಪರೇಷನ್ ಮಾಡಿದ್ದು, ಅದನ್ನೆಲ್ಲ ಹೇಳಪ್ಪ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಸೂರ್ಯ ನಡೆದಿದ್ ಘಟನೆನೆಲ್ಲ ಹೇಳ್ತಾನೆ. ಅಂದ್ರೆ ಆ ವಿಶಾಲು ಚೇಲಾಗಳು ಅವತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಮೀನನ್ಗೆ ಚಾಕು ಹಾಕಿದ್ದಕ್ಕೆ ಅದ್ರ ಎಫೆಕ್ಟ್ ಇಂದ ಅವಳಿಗೆ ಈ ರೀತಿ ಆಯ್ತು ಅಂತ ಗೊತ್ತಾಗಿ ಶಾಂತಿ, ರಂಗನಾಥ್, ರವಿ, ಶ್ರುತಿ 4 ಜನ ತುಂಬಾನೇ ಫೀಲ್ ಮಾಡ್ಕೋತಾರೆ. ಏನು ಹೇಳ್ತಿದ್ಯಾ ಸೂರ್ಯ ಅಂತ ರಂಗನಾಥ್ ಅವರು ಗಾಬರಿಯಿಂದ ಕೇಳ್ಬೇಕಾದ್ರೆ, ಹೌದು ಅಪ್ಪಯ್ಯ, ಅವಳ ಗರ್ಭಕೋಶದಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ, ಅದನ್ನ ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು, ಅದಕ್ಕೆ ಈ ಸರ್ಜರಿ ಮಾಡ್ಸಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ನಾನು ಅವತ್ತೇ ಬಡ್ಕೊಂಡೆ ಕೊಂಡ್ರು, ಅವಳನ್ನ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ಬೇಡಿ ಅಂತ. ಈಗ ನೋಡಿದ್ರ ಅದು ಎಂತ ಪರಿಸ್ಥಿತಿ ತಂದ್ ನಿಲ್ಸಿದೆ ಅಂತ, ವಿಷನ ದುಡ್ಡು ಕೊಟ್ಟು ತಗೊಂಡ್ ಬಂದಂಗಾಯ್ತು ಕೊಂಡ್ರು. ಇನ್ಮೇಲೆ ನೀನಿಂಗೆ ಮಗು ಆಗೋದಿಲ್ಲ ಅಂತ ನನ್ಗೆ ಫೋನ್ ಮಾಡಿ ನಗ್ತಾರೆ ಕಣೋ ನನ್ನ ಹತ್ರ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾರ್ ಸಕ್ಕರೆ ನಕ್ಕಿದ್ದು, ಫಸ್ಟ್ ಆಫ್ ಆಲ್ ಇದನ್ನೆಲ್ಲ ನಿನ್ ಹತ್ರ ಯಾರ್ ಸಕ್ಕರೆ ಹೇಳಿದ್ದು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮಮ್ಮಿ ನಿನ್ಗ್ ಯಾರ್ ಹೇಳಿದಿದ್ರ ಬಗ್ಗೆ ಅಂತ ಮನೋಜ ಕೇಳ್ತಾನೆ. ನಿನ್ಗದ್ ಬೇಕಾಗಿಲ್ಲ ಕಣ, ಹಾಗಿದ್ರೆ ನೀನಿಂಗೆ ನಿಜವಾಗ್ಲೂ ಮಗು ಆಗೋದಿಲ್ವೇನೋ ಅಂತ ಶಾಂತಿ ಬೇಜಾರಲ್ಲಿ ಕೇಳ್ಬೇಕಾದ್ರೆ, ಶಾಂತಿ ಮೊದ್ಲು ಅವ್ನ್ ಏನ್ ಹೇಳ್ತಾನೋ ಅದ್ರ ಬಗ್ಗೆ ಕೇಳಿಸ್ಕೊ, ಆಮೇಲೆ ಪೂರ್ತಿಯಾಗಿ ಮಾತಾಡುವಂತೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಈಗ ಏನು ತೊಂದ್ರೆ ಇಲ್ಲಪ್ಪಯ್ಯ, ಅವಳಿಗೆ ಸರ್ಜರಿ ಮಾಡಿ ಸರಿ ಮಾಡಿದಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾಗಿದ್ರೆ ನೀವ್ ಹೋಗಿದ್ದೆ ಆಪರೇಷನ್ ಮಾಡ್ಸೋದಕ್ಕ ಅಂತ ಶ್ರುತಿ ಕೇಳ್ತಾಳೆ. ಲೋ, ಆಪರೇಷನ್ ಸಕ್ಸಸ್ಫುಲ್ ಆಯ್ತಲ್ವೇನೋ ಅಂತ ರವಿ ಕೇಳ್ಬೇಕಾದ್ರೆ, ಹ್ಞೂ ಕಣೋ ರವಿಗಾನ್, ಆಪರೇಷನ್ ಸಕ್ಸಸ್ಫುಲ್ ಆಗಿದೆ, ಈಗೇನು ಸಮಸ್ಯೆ ಇಲ್ಲ ಕಣೋ, ಮೀನಾ ಚೆನ್ನಾಗಿದ್ದಾಳೆ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಖುಷಿ ಆಗತ್ತೆ. ಮಗು ಆಗೋದ್ರಲ್ಲಿ ಏನು ತೊಂದ್ರೆ ಇಲ್ಲ ಅಲ್ವಾ ಸೂರ್ಯ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಇಲ್ಲ ಅಪ್ಪಯ್ಯ, ಇನ್ಮೇಲೆ ಅದ್ರ ಚಿಂತೆ ಬೇಡ ಅಂತ ಡಾಕ್ಟರ್ ಹೇಳಿದಾರೆ, ಮೀನಾ ಇವಾಗ ಕಂಪ್ಲೀಟ್ ಆಗಿ ಗುಣ ಆಗಿದಾಳಪ್ಪ, ನಮ್ಗೆ ಖಂಡಿತ ಮಕ್ಳಾಗತ್ತೆ ಅಂತ ಸೂರ್ಯ ಹೇಳ್ತಾನೆ. ಒಳ್ಳೇದಾಯ್ತಪ್ಪ, ಈ ವಿಷಯ ಕೇಳ್ಪಟ್ಟಾಗಿಂದ ಮನ್ಸಿಗೆ ಸಮಾಧಾನನೇ ಇರ್ಲಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಇದಕ್ಕೆ ಅಪ್ಪಯ್ಯ ನೀನ್ ತುಂಬಾ ಒದ್ದಾಡ್ತೀಯ ಅಂತಾನೆ ಈ ವಿಷಯನ ನಿನ್ ಹತ್ರ ಹೇಳಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹಾಗಿದ್ರೆ ಖಂಡಿತ ಮಗು ಆಗುತ್ತೆ ತಾನೆ ಅಂತ ಶಾಂತಿ ತುಂಬಾ ಫೀಲ್ ಮಾಡ್ಕೊಂಡು ಕೇಳ್ತಾಳೆ. ಹೌದು ಸಕ್ರೆ, ಅದ್ರಲ್ಲಿ ಯಾವ ತೊಂದ್ರೆನೂ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಒಳ್ಳೇದಾಯ್ತು ಕಣೋ, ನೋಡ್ರ ನಿಮ್ಮಿಬ್ರಿಗೂ ಇವಾಗ್ಲೇ ಹೇಳ್ತಾ ಇದ್ದೀನಿ, ಈ ಮನೆಗೆ ವಾರಸ್ದಾರ ಬೇಕು ಕಣ್ರು, ಆ ಮನೆ ಹಾಳಿಗೆ ಮಗು ಹುಟ್ಟಕ್ಕೂ ಮುಂಚೆ ಈ ಮನೇಲಿ ಮಗು ಹುಟ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸೂರ್ಯ ಆ ಮಾತನ್ನ ಕೇಳಿ ಖುಷಿಯಿಂದ ಶಾಂತಿನೇ ನೋಡ್ತಿರ್ತಾನೆ. ಅತ್ತೆ, ಅದ್ ಹೇಗ್ ಸಾಧ್ಯ, ಈಗಾಗ್ಲೇ ರೋಹಿಣಿ ಅವರು ಪ್ರೆಗ್ನೆಂಟ್ ಆಗಿದಾರಲ್ಲ, ಇನ್ಮೇಲೆ ನಮ್ಮ ಮನೇಲಿ ಯಾರಾದ್ರೂ ಹೊಸದಾಗಿ ಪ್ರೆಗ್ನೆಂಟ್ ಆದ್ರೂ ಸಹ ರೋಹಿಣಿ ಅವ್ರ ಮಗುನೇ ತಾನೇ ಮೊದ್ಲು ಹುಟ್ಟೋದು, ಇಟ್ಸ್ ಮೆಡಿಕಲಿ ಇಂಪಾಸಿಬಲ್ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ಸರಿ ಸರಿ, ಅವಳಿಗೆ ಮಗು ಹುಟ್ಟಿದ್ರೆ ಹುಟ್ಲಿ, ಆದ್ರೆ ಅದೇ ಟೈಮ್ ಅಲ್ಲಿ ನಮ್ಮನೇಲೂ ಒಂದ್ ಮಗು ಹುಟ್ಬೇಕು, ಅದೆಲ್ಲ ನನಗ್ ಗೊತ್ತಿಲ್ಲ, ನೀವಿಬ್ರು ಏನ್ ಮಾಡ್ತಿರೋ ಎತ್ತ ನನಗಂತೂ ಗೊತ್ತಿಲ್ಲ, ಒಟ್ನಲ್ಲಿ ನಿಮ್ಮಿಬ್ರಲ್ಲಿ ಯಾರಾದ್ರೂ ಒಬ್ರು ಮಗು ಈ ಮನೆಗೆ ಬರ್ಲೇಬೇಕು, ಇಬ್ರಲ್ಲಿ ಯಾರಾದ್ರೂ ಬೇಗ ಬಸ್ರಿ ಆಗ್ರಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಪರವಾಗಿಲ್ವೇ, ಇಷ್ಟು ದಿವಸ ನಾನು ಮತ್ತೆ ಅಮ್ಮ ಮಾತ್ರ ನಮ್ಮ ಆಸೆನ ಹೇಳ್ತಾ ಇದ್ವಿ, ಈಗ ನಿಮ್ಮಮ್ಮನೂ ಅವ್ರ ಆಸೆ ಹೇಳೋದಕ್ಕೆ ಶುರು ಮಾಡಿದಾಳೆ, ಇನ್ನು ಈ ತೀರ್ಮಾನ ಮಾಡೋದು ನಿಮ್ಮಿಬ್ರ ಕೈಲಲ್ಲಿದ್ಯಪ್ಪ, ಅದ್ರಲ್ಲೂ ಮೀನಾ ಮಗು ಬರ್ಬೇಕು ಅಂತ ಹೇಳ್ತಿದ್ದಾಳಲ್ಲ, ಇದು ಆಶ್ಚರ್ಯದಲ್ಲೇ ಪರಮಾಶ್ಚರ್ಯ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸಕ್ರೆ, ಹೇಗ್ ನೋಡಿದ್ರು ಮೊದ್ಲು ಮಗು ಆಗದೆ ಆ ಪೌಡ್ರಿಗೆ, ಅವಳು ಬೇರೆ ಆ ಮಗು ಅಪ್ಪ ಇವನೇ ಅಂತ ಬೇರೆ ಹೇಳಿದಾಳೆ, ಹೇಗ್ ನೋಡಿದ್ರು ಆ ಮಗುನೇ ಈ ಮನೆಗೆ ಮೊದಲನೇ ವಾರಸ್ದಾರ ಆಗತ್ತಲ್ವಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಆ ಲೊಟ್ಟೆ ಯಾಕೆ ಹೇಳ್ಬಿಡು, ಅದೆಲ್ಲ ಏನೂ ಇಲ್ಲ, ಅವಳ ಮಾಮೂಲಿ ತರ ಸುಳ್ಳು ಹೇಳ್ತಿದ್ದಾಳೆ ಅಂತ ಮನೋಜ ಹೇಳ್ತಾನೆ.
ಯಾರ್ ಸುಳ್ಳು ಹೇಳ್ತಿದಾರೆ ಯಾರಿಲ್ಲ ಅನ್ನೋದು ಆದಷ್ಟು ಬೇಗ ಗೊತ್ತಾಗುತ್ತೆ ಕಣೋ ಪೆಂಗ್ಯ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ಭಯದಲ್ಲಿ ಒದ್ದಾಡ್ತಿರ್ತಾನೆ. ಸೂರ್ಯ, ಇವಾಗ ಮೀನಾ ಚೆನ್ನಾಗಿದ್ದಾಳ್ ತಾನೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹ್ಞೂ ಅಪ್ಪಯ್ಯ, ಇವಾಗ ಅವಳನ್ನ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ, ಇನ್ಮೇಲೆ ಎಷ್ಟೇ ದೊಡ್ಡ ವಿಷಯ ಆಗ್ಲಿ ಚಿಕ್ಕ ವಿಷಯ ಆಗ್ಲಿ ನಮ್ಮ ಹತ್ರ ಮುಚ್ಚಿಡ್ಬೇಡ ಅಂತ ರಂಗನಾಥ್ ಅವರು ಹೇಳಿದಾಗ, ಇಲ್ಲಪ್ಪಯ್ಯ, ಇನ್ಮೇಲೆ ಯಾವತ್ತೂ ಈ ತರ ವಿಷಯನ ಮುಚ್ಚಿಡೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನೋಡಪ್ಪ ಸೂರ್ಯ, ಒಂದು ಕುಟುಂಬ ಅಂದ್ರೆ ಒಬ್ರೇ ಆ ಕಷ್ಟನ ಅನ್ಭವಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲಪ್ಪ. ನಾವೆಲ್ಲರೂ ನಿನ್ ಜೊತೆಯಾಗಿ ಇರ್ತೀವಿ. ನಿನ್ ಕಷ್ಟ ನಮ್ ಕಷ್ಟ ಅಲ್ವೇನಯ್ಯ. ನೋಡು, ಇನ್ಮೇಲೆ ಹಿಂಗ್ ಮಾಡ್ಬೇಡ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರಿಯಪ್ಪ ಅಂತ ಸೂರ್ಯ ತಲೆ ಆಡಿಸ್ತಾನೆ. ಸೂರ್ಯ ಅವ್ರೆ, ಮೀನಾ ಮರಿನ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ? ನಾವ್ ಹೋಗಿ ಹಾಸ್ಪಿಟಲ್ ಅಲ್ಲಿ ನೋಡ್ಕೊಂಡ್ ಬರೋಣವಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇಲ್ಲ ಮೈಕೋ, ಡಾಕ್ಟ್ರು ಇನ್ನೂ ಬಂದಿರ್ಲಿಲ್ಲ. ನಾನಿವಾಗ ವಾಪಸ್ ಹೋಗಿ ಅಲ್ಲಿ ನೋಡ್ಬಿಟ್ಟು ಏನು ಎತ್ತ ಅಂತ ನಿನ್ಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ರಂಗನಾಥ ಅವ್ರಿಗೆ ಊರಿಂದ ಕಾಲ್ ಬರುತ್ತೆ. ಇದ್ದಕ್ಕಿದಂಗೆ ಲಕ್ಕಿ ಅಜ್ಜಿ ತಲೆ ತಿರುಗಿ ಬಿದ್ದಿದ್ದಾರೆ ಅನ್ನೋ ವಿಷಯನ ರಂಗನಾಥ್ ಫ್ರೆಂಡು ಕಾಲ್ ಮಾಡಿ ಹೇಳಿರ್ತಾರೆ. ಅದಕ್ಕೆ ರಂಗನಾಥ್ ಅವರು ನಾನು ಈಗಿಂದೀಗ್ಲೇ ಹೊರಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಯಾಕಪ್ಪಯ್ಯ, ಏನಾಯ್ತು ಅಂತ ಸೂರ್ಯ ಕೇಳಿದಾಗ, ಅದು ಊರಲ್ಲಿ ಅಮ್ಮ ಇದ್ದಕ್ಕಿದಂಗೆ ತಲೆ ಸುತ್ತ ಬಿದ್ದೋಗಿದಾರಂತೆ ಕಣ, ನಾನು ಈಗ್ಲೇ ಊರ್ಗ್ ಹೋಗ್ಬೇಕು ಅಂತ ರಂಗನಾಥ್ ಅವರು ಗಾಬರಿಯಿಂದ ಹೇಳ್ಬೇಕಾದ್ರೆ, ಅಪ್ಪಯ್ಯ ನೀನ್ ಭಯ ಪಡ್ಬೇಡ, ಏನೂ ಆಗೋದಿಲ್ಲ. ಲಕ್ಕಿಗೆ ಹತ್ರ ನಾನು ಇವಾಗ ತಾನೇ 2 ದಿವಸದ ಮುಂಚೆ ಫೋನ್ ಮಾಡಿ ಮಾತಾಡಿದ್ದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಈಗ ಇದ್ದಕ್ಕಿದಂಗೆ ಯಾಕೆ ಹಿಂಗಾಯ್ತು ನೋಡು, ನೀನ್ ಟೆನ್ಷನ್ ಆಗ್ಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ. ರೀ ನೋಡ್ರಿ, ನೀವಿರೋ ಪರಿಸ್ಥಿತಿಲಿ ನೀವು ಇಷ್ಟೊಂದು ಟೆನ್ಷನ್ ಎಲ್ಲ ತಗೋಬಾರ್ದು, ಸಮಾಧಾನ ಮಾಡ್ಕೊಳ್ಳಿ ಅಂತ ಶಾಂತಿನೂ ಸಮಾಧಾನ ಮಾಡ್ತಿರ್ತಾಳೆ. ಸರಿ ಸರಿ, ನಾನಿವಾಗ ಹೋಗಿ ಅಮ್ಮ ಹೇಗಿದ್ದಾರೆ ನೋಡ್ಕೊಂಡ್ ಬರ್ತೀನಿ ಅಂತ ರಂಗನಾಥ್ ಅವರು ಹೋಗ್ಬೇಕಾದ್ರೆ, ಅಪ್ಪಯ್ಯ ನೀನ್ ಇವಾಗಿರೋ ಪರಿಸ್ಥಿತಿನಲ್ಲಿ ನೀನ್ ಒಬ್ನೇ ಹೋಗೋದ್ ಬೇಡ, ನಾನು ನಿನ್ ಜೊತೆ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ನೀನ್ ನನ್ ಜೊತೆ ಬಂದ್ರೆ ಮೀನನ್ನ ಯಾರಪ್ಪ ನೋಡ್ಕೊಳ್ಳೋದು, ನೀನ್ ಇಲ್ಲೇ ಇರೋ, ನಾನು ಹೋಗ್ ಬರ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಇಲ್ಲಪ್ಪಯ್ಯ, ಅವಳಿಗಿವಾಗ ಆಪರೇಷನ್ ಆಗಿದೆ ಅಲ್ವಾ, ಅವಳಿವಾಗ ಸರಿ ಹೋಗಿದ್ದಾಳೆ. ಕನಕ ಬೇರೆ ಜೊತೆಲೇ ಇದ್ದಾಳೆ. ಇಲ್ಲ ರವಿಕಾಂತ್, ನೀನು ಮತ್ತೆ ಶ್ರುತಿ ಇಬ್ರುನು ಮೀನನ್ ನೋಡ್ಕೊಂತೀರಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಖಂಡಿತ ಕಣೋ ನೋಡ್ಕೋತೀವಿ ಅಂತ ರವಿ ಮಾತು ಕೊಡ್ತಾನೆ. ಅಪ್ಪ ಹೋಗಪ್ಪ, ರೆಡಿ ಆಗ್ಬಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ರಂಗನಾಥ್ ಅವರು ರೆಡಿ ಆಗೋದಕ್ಕೆ ಹೋಗ್ತಾರೆ. ಥೋ, ಈ ಲೈಫೇ ಚೆನ್ನಾಗಿಲ್ಲಪ್ಪ. ಈ ಫ್ಯಾಮಿಲಿಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಒಬ್ಬೊಬ್ರೆ ಆಸ್ಪತ್ರೆಗೆ ಸೇರ್ತಾ ಇದಾರೆ ಅಂತ ಮನೋಜ ಹೇಳ್ಬೇಕಾದ್ರೆ, ಪೆಂಗ್ಯ, ಸುಮ್ನೆ ಬಾಯಿಗೆ ಬಂದದೆಲ್ಲ ಮಾತಾಡ್ಬೇಡ, ಸುಮ್ನೆ ನಿಂತ್ಕೊಳ್ಳೋ ಅಂತ ಸೂರ್ಯ ಬೈತಾನೆ. ಮನೋಜ, ಬಾಯಿ ಮುಚ್ಕೊಂಡ್ ಸ್ವಲ್ಪ ಸುಮ್ನೆ ಇರೋ ಅಂತಾರ ವೀರೇಗಾಡ್ತಾನೆ. ಈ ಕಡೆ ಸೂರ್ಯ ಕನಕಂಗೆ ಕಾಲ್ ಮಾಡಿ ಮೀನಾ ಹೇಗಿದ್ದಾಳೆ ಅಂತ ವಿಚಾರಿಸ್ತಾನೆ. ಭಾವ, ಅಕ್ಕ ಇವಾಗ ಚೆನ್ನಾಗಿದ್ದಾಳೆ, ಅವಳಿಗೆ ಪ್ರಜ್ಞೆ ಬಂದಿದೆ, ಜ್ಯೂಸ್ ಕೊಟ್ಟೆ, ಕುಡಿದ್ಲು, ಇವಾಗಿನ್ನು ಮಲ್ಕೋತಾ ಇದ್ದಾಳೆ ಅಂತ ಕನಕ ಹೇಳ್ತಾಳೆ. ಸರಿ ಕನಕ, ನೀನು ಮೀನನ್ನ ನೋಡ್ಕೊ, ನಾನು ಸ್ವಲ್ಪ ಅಜ್ಜಿ ಊರ್ಗ್ ಹೋಗ್ ಬರ್ತೀನಿ ಅಂತ ಸೂರ್ಯ ಹೇಳ್ದಾಗ, ಯಾಕ್ ಬಾವ ದಿಢೀರಂತ, ಡಾಕ್ಟ್ರು ಬೇರೆ ಇವಾಗ ಬಂದು ಅಕ್ಕನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ ಹೇಳಿದಾರೆ ಅಂತ ಕನಕ ಹೇಳಿದಾಗ, ಅದು ಹಾಗಲ್ಲ ಕನಕ, ಲಕ್ಕಿ ಅಜ್ಜಿಗೇನೋ ಹುಷಾರಿಲ್ವಂತೆ, ದಿಢೀರಂತ ತಲೆ ಸುತ್ತ ಬಿದ್ದಿದಾರಂತೆ. ಅದಕ್ಕೆ ಅಪ್ಪಯ್ಯ ಮತ್ತೆ ನಾನು ಇಬ್ರು ಹೋಗ್ತಾ ಇದೀವಿ. ಅಪ್ಪಯ್ಯ ಬೇರೆ ತುಂಬಾನೇ ಟೆನ್ಷನ್ ಅಲ್ಲಿದ್ದಾರೆ, ಅದಕ್ಕೆ ಅವ್ರೊಬ್ರನ್ನೇ ಕಳ್ಸೋದ್ ಬೇಡ ಅಂತ ನಾನು ಜೊತೆಲೆ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ನೀನು ಅವಳ ಜೊತೆನೆ ಇದ್ದು ನೋಡ್ಕೋತೀಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಖಂಡಿತ ಬಾವ, ನನ್ನ ಅಕ್ಕನ ಚೆನ್ನಾಗಿ ನೋಡ್ಕೋತೀನಿ ಅಂತ ಕನಕ ಹೇಳ್ತಾಳೆ. ಮೀನಿನ್ಗೆ ಏನು ಹೆಚ್ಚಾಗಿ ಹೇಳಕ್ ಹೋಗ್ಬೇಡ, ಲಕ್ಕಿ ಅಜ್ಜಿನ ನೋಡೋದಕ್ಕೆ ಊರ್ಗ್ ಹೋಗಿದ್ದಾರೆ ಅಂತ ಹೇಳು ಅಷ್ಟೇ ಸಾಕು ಅಂತ ಸೂರ್ಯ ಹೇಳ್ತಾನೆ. ಆಯ್ತು ಭಾವ ಅಂತ ಹೇಳ್ತಾ ಹುಷಾರ್ ಹೋಗೋಗ್ ಬನ್ನಿ ಅಂತ ಹೇಳಿ ಕನಕ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಮನೋಜನತ್ತೆ ಕಾಲ್ ಮಾಡಿ, ನಿಮ್ಮನ್ನ ನೋಡ್ಬೇಕು ಬನ್ನಿ ಅಳಿಯಂದ್ರೆ ಅಂತ ಕೈತಾಳೆ. ಎಂತ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು, ಏನ್ ಮಾಡೋದು ಅಂತ ಗೊಣಗಾಡ್ಕೊಂಡೆ ಮನೋಜ ಅವ್ರ ಅತ್ತೆ ಮನೆಗೆ ಹೋಗ್ತಾನೆ. ಬನ್ನಿ ಅಳಿಯಂದ್ರೆ ನೀವ್ ಬರ್ತೀರಾ ಅಂತಾನೆ ನಾನ್ ಕಾಯ್ತಿದ್ದೆ, ಯಾಕೆಷ್ಟ್ ಲೇಟು ಅಂತ ಮನೋಜನತ್ತೆ ಕೇಳಿದಾಗ, ಇಲ್ಲ ಅತ್ತೆ, ಅದು ಶೋರೂಮ್ ಅಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು, ಅದಕ್ಕೆ ಲೇಟ್ ಆಯ್ತು ಅಂತ ಮನೋಜ ಹೇಳ್ತಾನೆ. ಅಲ್ಲ ಅಳಿಯಂದ್ರೆ, ಕೆಲ್ಸ ಯಾವಾಗ್ಲೂ ಇದ್ದೇ ಇರುತ್ತಪ್ಪ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನೀವ್ ಕರೆಕ್ಟ್ ಆಗಿದ್ದೀರಾ, ಆದ್ರೆ ಈ ಮನೆ ಅಳಿಯ ಆಗಿ ನೀವಿನ್ನೂ ಮಾಡ್ತಾ ಇರೋದು ಸರಿ ಇಲ್ಲ ಅಳಿಯಂದ್ರೆ ಅಂತ ಮನೋಜನತ್ತೆ ಹೇಳಿದಾಗ, ಯಾಕತ್ತೆ ಈ ರೀತಿ ಹೇಳ್ತಿದ್ದೀರಾ ಅಂತ ಮನೋಜ ಕೇಳ್ತಾನೆ. ನೋಡಿ ಅಳಿಯಂದ್ರೆ, ನನ್ನ ಮಗಳಿಗೆ ತಾಯಿಯಾಗಿ ನಾನು ಏನ್ ಮಾಡ್ಬೇಕು ಎಲ್ಲದನ್ನು ಮಾಡಿದೀನಿ, ಅವಳ ಮದ್ವೆನ ಚೆನ್ನಾಗ್ ಮಾಡಿ ಮುಗಿಸಿದೀನಿ, ನೀವ್ ಕೇಳ್ದಂಗೆ ದುಡ್ಡನ್ನು ಕೊಟ್ಟಿದೀನಿ, ನಾನು ಈಗಾಗ್ಲೇ ಹೇಳಿದೀನಿ ಈ ಆಸ್ತಿಲಿ ನಿಮ್ಗೆ ಭಾಗ ಇದೆ ಅಂತ, ಅದೆಲ್ಲ ನಿಮ್ ಕೈಗೆ ಸರಿಯಾಗಿ ಬರ್ಬೇಕು ಅಂದ್ರೆ ನೀವು ಈ ಮನೆ ಅಳಿನಾಗಿ ನಡ್ಕೋಬೇಕು. ಆದ್ರೆ ನೀವು ಈ ಮನೆ ಅಳಿನಾಗಿ ನನ್ ಮಗಳಿಗೆ ಒಳ್ಳೆ ಗಂಡನಾಗಿ ನಡ್ಕೊಳ್ಳೋ ರೀತಿನೇ ಕಾಣಿಸ್ತಿಲ್ವಲ್ಲ. ನನ್ ಮಗಳ ಭವಿಷ್ಯಕ್ಕೋಸ್ಕರ ನಾನ್ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ನಾನ್ ಮಾಡಿದೀನಿ. ಈಗ ನಾನ್ ನಿಮ್ ಹತ್ರ ಕೇಳ್ತಾ ಇರೋದು ಒಂದೇ ಒಂದನ್ನ, ನನ್ ಮಗಳ ಜೊತೆ ನೀವು ಜೀವನ ಮಾಡ್ಲೇಬೇಕು ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಅದು ಒಂದಲ್ಲ ಒಂದ್ ದಿವ್ಸ ಖಂಡಿತ ನಡೆಯುತ್ತೆ ಅಂತ ಮನೋಜ ಹೇಳ್ತಾನೆ. ಅದೇ ಆ ದಿವ್ಸ ಯಾವಾಗ ಬರುತ್ತೆ ಅಂತ ನಾನ್ ಕೇಳ್ತಾ ಇದೀನಿ, ನೀವ್ ಯಾವಾಗ ಇಲ್ಲಿ ಬಂದಿರ್ತೀರಾ ಹೇಳಿ ಅಂತ ಮನೋಜನತ್ತೆ ಕೇಳಿದಾಗ, ಅತ್ತೆ ನಿಮ್ಗೆ ಎಲ್ಲ ಚೆನ್ನಾಗ್ ಗೊತ್ತಿದ್ಯಲ್ಲ, ಡಿವೋರ್ಸ್ ಕೇಸ್ ನಡೀತಾ ಇದೆ, ಆ ಜಡ್ಜ್ಮೆಂಟ್ ಬರ್ದೆ
ನಾನಿಲ್ಲಿ ನಿಮ್ ಮಗಳು ಗಂಡನಾಗಿ ಜೀವನ ಮಾಡೋದಕ್ಕಾಗೋದಿಲ್ಲ. ಅಕಸ್ಮಾತ್ ಈ ವಿಷಯ ಏನಾದ್ರೂ ಆಚೆ ಗೊತ್ತಾಯ್ತು ಅಂದ್ರೆ ಆಮೇಲೆ ಕೋರ್ಟ್ ಇಂದ ನನ್ ಮೇಲೆ ಆಕ್ಷನ್ ತಗೊಳೋದಿಕ್ಕೆ ಆರ್ಡರ್ ಕೊಡ್ತಾರೆ ಅಂತ ಮನೋಜ ಹೇಳ್ಬೇಕಾದ್ರೆ, ಅಲ್ಲ ಅಳಿಯಂದ್ರೆ ಯಾವಾಗ್ಲೂ ಇದ್ರ ಬಗ್ಗೆನೇ ಹೇಳ್ತಿರಲ್ಲ ನೀವು. ನಿಮ್ಗ್ ಯಾವಾಗ ಡೈವರ್ಸ್ ಸಿಗೋದು? ಅಲ್ಲ, ದುಡ್ಡು ಕೊಟ್ರೆ ಡೈವರ್ಸ್ ಸಿಗುತ್ತೆ ಅಂತ ನೀವೇ ಹೇಳಿದ್ರಿ. ಫಸ್ಟ್ ಆಫ್ ಆಲ್ ನೀವ್ ಅವಳಿಗೆ ದುಡ್ಡು ಕೊಟ್ರಾ ಇಲ್ವಾ ಅಂತ ಮನೋಜನ್ ಅತ್ತೆ ಕೇಳ್ಬೇಕಾದ್ರೆ, ಆ ಅತ್ತೆ ಆ ದುಡ್ಡೆಲ್ಲ ಕೊಟ್ಬಿಟ್ಟೆ ಅಂತ ಮನೋಜ ಹೇಳ್ತಾನೆ. ಮತ್ತೆ ಇಷ್ಟೊತ್ಕಾಗ್ಲೇ ನಿಮ್ಗೆ ಡೈವರ್ಸ್ ಸಿಗ್ಬೇಕಾಗಿತ್ತಲ್ವಾ ಅಂತ ಮನೋಜನ್ ಅತ್ತೆ ಕೇಳ್ದಾಗ, ಅದು ದುಡ್ಡನ್ನ ಕೊಟ್ಟು ಸೆಟಲ್ ಮಾಡಾಯ್ತು. ಈಗ ಕೋರ್ಟಲ್ಲಿ ಹಿಯರಿಂಗ್ ಹೋಗ್ಬೇಕು. ಅದಕ್ಕಿನ್ನೂ ಕೋರ್ಟಲ್ಲಿ ಟೈಮ್ ತಗೊಳೋದಕ್ಕಾಗಿಲ್ಲ. ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಏನಾದ್ರೂ ಒಂದು ಕಾರಣದಿಂದ ಡೇಟ್ ಮುಂದಕ್ಕೆ ಹೋಗ್ತಾನೆ ಇದೆ ಅತ್ತೆ. ಡಿವೋರ್ಸ್ ಸಿಕ್ಕಿದ್ರೆ ನಾನೇ ನಿಮ್ ಹತ್ರ ಬಂದ್ ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಮಾಡಿ ಅತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ, ನೀವ್ ಹೇಳೋದನ್ನೆಲ್ಲ ಕೇಳ್ತಾ ಇದ್ರೆ ನಿಮ್ಗ್ ಯಾವಾಗ ಡೈವರ್ಸ್ ಸಿಗುತ್ತೆ ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಅದ್ ಯಾವಾಗ ಬೇಕಾದ್ರೂ ಸಿಗ್ಲಿ, ಆದ್ರೆ ನಾನ್ ಇವಾಗ ಏನ್ ಹೇಳ್ತೀನೋ ಅದ್ರ ಬಗ್ಗೆ ಸರಿಯಾಗಿ ಕೇಳಿಸ್ಕೊಳ್ಳಿ ಅಂತ ಮನೋಜನ್ ಅತ್ತೆ ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ, ಅದು ಡೈವರ್ಸ್ ಸಿಗದೆ ಅಂತ ಮನೋಜ ಹೇಳ್ಬೇಕಾದ್ರೆ, ನೋಡಿ ಅಳಿಯಂದ್ರೆ ಜನರ ಕಣ್ಮುಂದೆ ನೀವು ಜೀವನ ಮಾಡೋದಕ್ಕಾಗೋದಿಲ್ಲ ಅಲ್ವಾ? ನೋಡಿ, ಆಚೆ ಕಡೆ ಜನಗಳಿಗೆ ಯಾರಿಗೂ ಗೊತ್ತಾಗ್ದಂಗೆ ನೀವು ಈ ಮನೇಲಿ ನನ್ ಮಗಳ ಜೊತೆ ಜೀವನ ಮಾಡ್ಲೇಬೇಕು ಅಂತ ಮನೋಜನ್ ಅತ್ತೆ ಹೇಳ್ದಾಗ, ಹಾಗಂತ ಕದ್ದು ಮುಚ್ಚಿ ನಾನ್ ಈ ಮನೆಗ್ ಬರ್ಬೇಕಾ ಅಂತ ಮನೋಜ ಬೇಜಾರಲ್ಲಿ ಕೇಳ್ತಾನೆ. ನೋಡಿ ಅಳಿಯಂದ್ರೆ ಅದೇನಾದ್ರೂ ಆಗಿರ್ಲಿ, ಅದ್ ನನಗ್ ಬೇಕಾಗಿಲ್ಲ. ನೀವು ನನ್ ಮಗಳ ಜೊತೆನೆ ಇರ್ಬೇಕು. ಆಗ್ಲೇ ಅವಳ ಮೆಂಟಲ್ ಹೆಲ್ತ್ ಒಂದು ಸ್ಟೇಬಲ್ ಬರೋದು, ಅವಳು ಇಂಪ್ರೂವೈಸ್ ಆಗ್ತಾಳೆ ಅಂತ ಡಾಕ್ಟರ್ ಹೇಳಿದಾರೆ. ಇನ್ಮೇಲೆ ನೀವು ಇಲ್ಲೇ ಇರ್ಬೇಕು ಅಂತ ಮನೋಜನ್ ಅತ್ತೆ ಹೇಳಿದಾಗ, ಅಯ್ಯೋ ಅತ್ತೆ, ನಾನ್ ಹೀಗಿಲ್ಲಿ ಇರಕ್ಕಾಗತ್ತೆ? ನಮ್ಮನೆ ಗೊತ್ತಾಯ್ತು ಅಂದ್ರೆ ಅಷ್ಟೇ, ಮುಗೀತು ನನ್ ಕತೆ, ದೊಡ್ಡ ಸಮಸ್ಯೆ ಆಗತ್ತೆ ಅಂತ ಮನೋಜ ಹೇಳ್ತಾನೆ. ನೋಡಿ, ನನ್ಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅದು ನಿಮ್ ಸಮಸ್ಯೆ. ನೀವು ನನ್ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿದೀರಾ, ಅವಳು ನಿಮ್ ಹೆಂಡತಿ, ಅದು ನೀವು ನೆನ್ಪಲ್ಲಿ ಇಟ್ಕೊಳ್ಳಿ ಅಂತ ಮನೋಜನ್ ಅತ್ತೆ ಹೇಳ್ದಾಗ, ಅದೆಲ್ಲ ನನ್ಗೆ ಚೆನ್ನಾಗೆ ನೆನ್ಪಿದೆ ಅತ್ತೆ, ಆದ್ರೆ ಇವಾಗ ನನ್ ಪರಿಸ್ಥಿತಿನ ನೀವ್ ಅರ್ಥ ಮಾಡ್ಕೋಬೇಕು ಅಂತ ಮನೋಜ ಹೇಳ್ತಾನೆ. ಅದ್ ಅರ್ಥ ಆಗಿರೋದಕ್ಕೆ ಅಳಿಯಂದ್ರೆ ಇನ್ನು ನಾನ್ ಸಮಾಧಾನವಾಗಿರೋದು. ಇಲ್ಲ ಅಂದಿದ್ರೆ ನಾನ್ ಮಾತಾಡೋ ರೀತಿನೇ ಬೇರೆ ತರ ಇರ್ತಿತ್ತು. ನೋಡಿ ಅಳಿಯಂದ್ರೆ, ನನ್ಗೆ ನನ್ ಮಗಳೇ ಎಲ್ಲ, ಅವಳ ಜೀವನ ಚೆನ್ನಾಗಿರ್ಬೇಕು. ಇನ್ಮೇಲೆ ಡೈಲಿ ನೀವ್ ಇಲ್ಲಿಗ್ ಬಂದು ಅವಳನ್ನ ನೋಡ್ಕೋಬೇಕು ಅಂತ ಮನೋಜನ್ ಅತ್ತೆ ಹೇಳ್ದಾಗ, ಏನೋ ಡೈಲಿ ಬರ್ಬೇಕಾ ಅಂತ ಮನೋಜ ಬಾಯ್ ಬಿಟ್ಕೊಂಡ್ ಕೇಳ್ತಾನೆ. ಹೌದು, ನೀವು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅವಳು ಪಿಕ್ಚರು, ಮಾಲು ಅಂತ ಆಸೆ ಪಟ್ರೆ ನೀವ್ ಅಲ್ಲೆಲ್ಲ ಕರ್ಕೊಂಡ್ ಹೋಗ್ಬೇಕು. ಅವಳನ್ನ ಆಸ್ಪತ್ರೆಗೆ ಅವಾಗವಾಗ ನೀವು ಚೆಕಪ್ ಕರ್ಕೊಂಡ್ ಹೋಗ್ಬೇಕು ಅಂತ ಮನೋಜನ್ ಅತ್ತೆ ಹೇಳ್ತಿದ್ದಂಗೆ, ಅವ್ರು ಹಾಕಿದ್ ಕಂಡೀಷನ್ಗೆಲ್ಲ ಮನೋಜ ಹೆದರ್ಕೊಂಡು ಬೆವರೋದಕ್ಕೆ ಶುರು ಮಾಡ್ತಾನೆ. ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋ ಡಾಕ್ಟರ್ನ ನಾನ್ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಅವಳ ಮೆಡಿಕಲ್ ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ಳಿ ಅಂತ ಮನೋಜನ್ ಅತ್ತೆ ಹೇಳ್ದಾಗ, ಅತ್ತೆ ಇದನ್ನೆಲ್ಲ ನಾನ್ ಮಾಡ್ತೀನಿ, ಆದ್ರೆ ಸ್ವಲ್ಪ ಟೈಮ್ ಬೇಕು ಅಂತ ಮನೋಜ ಹೇಳ್ತಾನೆ. ಇಲ್ಲ ಅಳಿಯಂದ್ರೆ, ಇದೆಲ್ಲ ನೀವು ಇವತ್ತಿಂದಾನೇ ಶುರು ಮಾಡ್ಕೋಬೇಕು. ನನ್ ಮಗಳಿಗೆ ಒಳ್ಳೆ ಗಂಡನಾಗಿ ಇವ ಇರ್ಲೇಬೇಕು ಅಂತ ಮನೋಜನತ್ತೆ ಮನೋಜನ್ಗೆ ಪ್ರೆಷರ್ ಹಾಕ್ತಾರೆ. ಅಷ್ಟ್ರಲ್ಲಿ ಊರ್ಗೋಗಿದ್ದ ಆ ಮನೆ ಕೆಲಸದವಳು ಮನೆಗ್ ಬರ್ತಾಳೆ. ಅಮ್ಮ, ದಯವಿಟ್ಟು ಕ್ಷಮಿಸಿ ಅಮ್ಮ, ಬರೋದೇ ಲೇಟ್ ಆಯ್ತು ಅಂತ ಕೆಲಸದವಳು ಹೇಳ್ಬೇಕಾದ್ರೆ, ಇರ್ಲಿ ಪರವಾಗಿಲ್ಲ ಅಂತ ಮನೋಜನತ್ತೆ ಹೇಳ್ತಾರೆ. ಇವ್ರು ಯಾರು ಅಂತ ಮನೋಜ ಕೇಳ್ಬೇಕಾದ್ರೆ, ಈ ಮನೆ ಕೆಲಸದವರು ಅಂತ ಮನೋಜನತ್ತೆ ಹೇಳ್ತಾರೆ. ಅಮ್ಮ, ಇವ್ರೇನಾ ಮೇಡಮ್ನ ಮದ್ವೆ ಆಗಿರೋದು? ತುಂಬಾ ಚೆನ್ನಾಗಿದಾರಮ್ಮ, ಒಳ್ಳೆ ಹೀರೋ ತರ ಇದಾರೆ. ಇವ್ರಿಬ್ರು ಜೋಡಿ ತುಂಬಾನೇ ಚೆನ್ನಾಗಿದ್ಯಮ್ಮ. ನಿಮ್ಮನ್ನ ನೋಡಕ್ ಆಗ್ಲಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದೆ. ಅಮ್ಮ ಅವ್ರ ಹತ್ರ ಕೇಳಿದಿಕ್ಕೆ ಅಳಿಯಂದ್ರು ಊರ್ಗ್ ಹೋಗಿದ್ದಾರೆ ಅಂತ ಹೇಳಿದ್ರು. ನೋಡಿ, ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ, ನಾನು ಅದನ್ನೇ ಮಾಡ್ಕೊಡ್ತೀನಿ ಅಂತ ಮನೆ ಕೆಲಸದವ್ಳು ಕೇಳ್ಬೇಕಾದ್ರೆ, ಇಲ್ಲ ನನ್ಗೇನು ಬೇಡ, ನಾನ್ ಹೋಗ್ಬೇಕು, ನನ್ ಕೆಲ್ಸ ಇದೆ ಅಂತ ಮನೋಜ ಹೇಳ್ತಾನೆ. ಹೋಗಿ ಇನ್ ಕೆಲ್ಸ ನೋಡ್ಕೋ ಅಂತ ಮನೋಜನತ್ತೆ ಹೇಳ್ದಾಗ, ಸರಿ ಆಯ್ತು ಅಂತ ಕೆಲಸದವಳು ಒಳಗಡೆ ಹೋಗ್ತಾಳೆ. ನೋಡ್ದ ಅಳಿಯಂದ್ರೆ, ನಮ್ ಮನೆ ಕೆಲಸದವಳಿಂದ ಹಿಡ್ದು ನಮ್ ರಿಲೇಟಿವ್ಸ್ ಎಲ್ರಿಗೂನು ನೀವೇ ಅಳಿಯ ಅಂತ ಗೊತ್ತಿದೆ. ಆದ್ರೆ ಎಲ್ರು ನೀವ್ ಯಾಕೆ ಮನೆಗ್ ಬರ್ತಿಲ್ಲ ಅಂತ ಕೇಳಿದ್ರೆ ನಾನ್ ಏನ್ ಉತ್ತರ ಕೊಡ್ಲಿ ಅವ್ರಿಗೆ? ನನ್ನ ಮಗ್ಳಗ್ ಸಿಗ್ಬೇಕಾಗಿರೋ ಗೌರವ, ಸ್ಥಾನಮಾನ ಎಲ್ಲ ಸಿಗ್ಲೇಬೇಕು. ಅದಕ್ಕೆ ನೀವ್ ಇನ್ಮೇಲೆ ಡೈಲಿ ಇಲ್ಲಿಗ್ ಬರ್ಲೇಬೇಕು ಅಂತ ಮನೋಜನತ್ತೆ ಮನೋಜನ್ಗೆ ಖಡಾಖಂಡಿತವಾಗಿ ಹೇಳ್ಬಿಡ್ತಾರೆ. ಮನೋಜ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ, ಹಸ್ಬೆಂಡ್ ಅಂತ ಕೂಗ್ತಾ ಮನೋಜನ್ ಎರಡನೇ ಹೆಂಡತಿ ಅಲ್ಲಿಗೆ ಓಡ್ ಬರ್ತಾಳೆ. ಹಸ್ಬೆಂಡ್ ಹಸ್ಬೆಂಡ್, ಯಾವಾಗ ಬಂದೆ? ಸಾರಿ, ನಾನ್ ಮಲಗ್ಬಿಟ್ಟಿದ್ದೆ, ನೀನ್ ಬಂದಿದ್ಯಲ್ಲ, ಇನ್ಮೇಲೆ ನಾನು ಹ್ಯಾಪಿ ಅಂತ ಹೇಳ್ತಾ ಆ ಹುಡ್ಗಿ ಮನೋಜನ ಸುತ್ತಾಡಿಸ್ತಿರ್ತಾಳೆ. ಅಯ್ಯೋ, ಶುರುವಾಯ್ತಲ್ಲಪ್ಪ ಮತ್ತೆ ನನ್ಗಿದು ಅಂತ ಮನೋಜ ಮನ್ಸಲ್ಲೇ ಅನ್ಕೊಂಡು ಒದ್ದಾಡ್ತಿರ್ತಾನೆ. ನೋಡಿದ್ರಾಳಿ ಅಂದ್ರೆ, ನಿಮ್ಮನ್ನ ನೋಡ್ತಿದ್ದಂಗೆ ಅವಳು ಎಷ್ಟು ಖುಷಿ ಪಡ್ತಿದ್ದಾಳೆ ಅಂತ ಅವಳಿಗೆ ಸ್ವಲ್ಪ ಎಲ್ಲ ಅರ್ಥ ಆಗ್ತಾ ಇದೆ. ನೀವಿಬ್ರು ಜೊತೆ ಸೇರಿ ಜೀವನ ಮಾಡಿದ್ರೆ ಅವಳು ಪೂರ್ತಿಯಾಗಿ ಸರಿ ಹೋಗ್ತಾಳೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಮಮ್ಮಿ ನಾನು ನನ್ನ ಹಸ್ಬೆಂಡ್ ಜೊತೆ ಆಚೆ ಹೋಗ್ಲಾ ಅಂತ ಮನೋಜನ್ ಎರಡನೇ ಹೆಂಡತಿ ಕೇಳ್ತಾಳೆ. ಅಯ್ಯೋ, ಅವ್ರ ನಿನ್ ಗಂಡ ಅಮ್ಮ, ನೀವಿಬ್ರು ಎಲ್ಲಿಗ್ ಬೇಕಾದ್ರೂ ಹೋಗ್ಬೋದು ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೋಜ ಬೆವರ್ತಾ ಇರ್ತಾನೆ. ಹಸ್ಬೆಂಡ್, ನನ್ಗೆ ಬೋರ್ ಆಗ್ತಿದೆ, ನಾವಿಬ್ರು ಪಾರ್ಕ್ ಹೋಗೋಣವಾ? ಅಲ್ಲಿ ಜಾರು ಬಂಡೆ ಎಲ್ಲ ಇರುತ್ತೆ, ಆಮೇಲೆ ಸೀಸಾ ಎಲ್ಲ ಇರುತ್ತೆ ಅಂತ
ಆ ಹುಡುಗಿ ಹೇಳ್ಬೇಕಾದ್ರೆ ಇಲ್ಲ ನನಗ್ ಬೇರೆ ಕೆಲ್ಸ ಇದೆ ಅಂತ ಮನೋಜ ಹೇಳ್ತಿರ್ತಾನೆ. ಅಳಿಯಂದ್ರೆ ಅವಳು ಆಸೆ ಪಡ್ತಿದ್ದಾಳಲ್ವಾ, ನಾ ಹೇಳಿದ್ದು ನಿಮ್ಗೆ ನೆನ್ಪಿದೆ ಅಂತ ಅನ್ಕೊಳ್ತೀನಿ ಅಂತ ಮನೋಜನ್ ಅತ್ತೆ ಹೇಳ್ಬೇಕಾದ್ರೆ ಸರಿ ಆಯ್ತು ಪಾರ್ಕ್ ತಾನೆ ಹೋಗೋಣ ಅಂತ ಮನೋಜ ಒಪ್ಪಿಗೆ ಕೊಡ್ತಾನೆ. ಮಮ್ಮಿ ನಾನು ಹಸ್ಬೆಂಡ್ ಜೊತೆ ಪಾರ್ಕ್ ಹೋಗ್ ಬರ್ತೀನಿ ಅಂತ ಆ ಹುಡುಗಿ ಹೇಳ್ಬೇಕಾದ್ರೆ ಸರಿ ಆಯ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು ಅಂತ ಮನೋಜನತ್ತೆ ಹೇಳ್ತಾರೆ. ಹೌದು ಈ ಕಲರ್ ಚೆನ್ನಾಗಿಲ್ಲ, ನಾನು ಬೇರೆ ಡ್ರೆಸ್ ಹಾಕೊಂಡ್ ಬರ್ತೀನಿ ಅಂತ ಹೇಳ್ತಾ ಆ ಹುಡ್ಗಿ ಅಲ್ಲಿಂದ ಹೋಗ್ತಾಳೆ. ಛೇ ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಮನೋಜ ಟೆನ್ಷನ್ ಅಲ್ಲಿ ಒದ್ದಾಡ್ತಿರ್ತಾನೆ. ಈ ಕಡೆ ಮನೋಜ ಆಚೆಗ್ ಬಂದು ಈ ವಿಷಯನ ನ್ಯೂಮರಾಲಜಿಸ್ಟ್ ಹತ್ರ ಹೇಳ್ತಾನೆ. ಹಾಗೆ ನೀನು ಪಾರ್ಕ್ ಬರ್ಲೇಬೇಕು ಅಂತ ತುಂಬಾ ಫೋರ್ಸ್ ಮಾಡ್ತಾನೆ. ಅರ್ಥ ಆಯ್ತು, ಯಾರಾದ್ರೂ ನಿನ್ಗೆ ಗೊತ್ತಿರೋರು ಪಾರ್ಕ್ ಬಂದ್ರೆ ನನ್ನನ್ನ ಬಲಿಪಶು ಮಾಡೋದಕ್ ತಾನೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಅಂತ ಮನೋಜ ಹೇಳಿದಾಗ, ನೋಡು ನನ್ನ ಅಪಾಯಿಂಟ್ಮೆಂಟ್ಗೋಸ್ಕರ ಎಷ್ಟ್ ಜನ ಕಾಯ್ತಿರ್ತಾರೆ, ನಾನ್ ಬರೋದಕ್ಕಾಗೋದಿಲ್ಲ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ ಇಲ್ಲ ನೀವ್ ಬರ್ಲೇಬೇಕು ಪ್ಲೀಸ್ ಅಂತ ಮನೋಜ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾ ನ್ಯೂಮರಾಲಜಿಸ್ಟ್ ಲೊಕೇಶನ್ ಕಳಿಸಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಈ ಕಡೆ ಆಸ್ಪತ್ರೆಯಲ್ಲಿರೋ ಮೀನನ್ನ ನೋಡೋದಿಕ್ಕೆ ಮಂಜ ಮತ್ತೆ ತಾರಾ ಇಬ್ರು ಬಂದಿರ್ತಾರೆ. ಹಾಗೆ ಮೀನಿನ ಆರೋಗ್ಯ ವಿಚಾರಿಸ್ತಾ ತಾರಾ ಖುಷಿಯಾಗಿ ಮಾತಾಡ್ಬೇಕಾದ್ರೆ ಮೀನಾ ಮಾತ್ರ ತಾರನ್ನೇ ನೋಡ್ತಿರ್ತಾಳೆ. ಏನಾಯ್ತು ಮೀನಾವ್ರೆ, ಯಾಕೆ ಈ ರೀತಿ ನೋಡ್ತಿದ್ದೀರಾ ಅಂತ ತಾರಾ ಕೇಳ್ಬೇಕಾದ್ರೆ, ತಾರಾ ನೀನನ್ನ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ, ತುಂಬಾ ಶ್ರೀಮಂತಿಕೆಯಲ್ಲಿ ಬೆಳೆದವಳು ನೀನು, ಬೇಕು ಅಂದಿದ್ದನ್ನ ನಿಮ್ ತಂದೆ ಎಲ್ಲ ಕೊಡಿಸ್ತಾ ಇದ್ರು, ಆದ್ರೆ ಇವಾಗ ಕಷ್ಟ ಪಡೋ ರೀತಿ ಆಗಿದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಯ್ಯೋ ಮೀನಾ ಅವ್ರೆ ನೀವ್ ಯಾಕೆ ಆ ರೀತಿ ಅನ್ಕೋತೀರಾ, ನೋಡಿ ನಾನು ಜಾಬ್ಗೆ ಅಪ್ಲೈ ಮಾಡಿದೀನಿ, ಆದಷ್ಟು ಬೇಗ ನನ್ಗೂ ಜಾಬ್ ಸಿಗುತ್ತೆ, ಇಷ್ಟಪಟ್ಟಿರೋರ್ ಜೊತೆ ಕಷ್ಟಪಟ್ಟಾದ್ರೂ ಜೀವನ ಮಾಡ್ತೀನಿ ಅಂತ ತಾರಾ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮಂಜ ಮತ್ತೆ ಮೀನಾ ಇಬ್ರಿಗೂ ಖುಷಿ ಆಗತ್ತೆ. ಅಷ್ಟರಲ್ಲಿ ಲಕ್ಕಿ ಅಜ್ಜಿನ ನೋಡ್ಕೊಂಡು ಸೂರ್ಯ ವಾಪಸ್ ಆಸ್ಪತ್ರೆಗೆ ಬಂದಿರ್ತಾನೆ. ಸೀದಾ ಅವನು ಮೀನಿನ ವಾರ್ಡ್ಗೆ ಬರ್ತಾನೆ. ಅವನನ್ನ ನೋಡ್ತಿದ್ದಂಗೆ ಮೀನಿಗೆ ಸಮಾಧಾನ ಆಗತ್ತೆ. ಮೀನಾ ಹೇಗೆ ಇದೆಯಾ ಅಂತ ಹೇಳ್ತಾ ಸೂರ್ಯ ಮೀನನ್ನ ತಬ್ಕೊಂಡು ನೀನ್ ನೋಡ್ಮೇಲೆ ಇವಾಗ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು ಕಣೆ ಅಂತ ಹೇಳ್ತಿರ್ತಾನೆ. ರೀ ಲಕ್ಕಿ ಅಜ್ಜಿ ಹೇಗಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಹ್ಞೂ ಮೀನಾ ಚೆನ್ನಾಗಿದ್ದಾರೆ, ಆದ್ರೆ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಅದಕ್ಕೆ ಅಪ್ಪಯ್ಯ ಇನ್ನೂ ಅಲ್ಲೇ ಇದ್ದಾರೆ, ಅವ್ರ ಕಣ್ ಬಿಟ್ಮೇಲೆ ಅವ್ರು ಹೇಗಿದ್ದಾರೆ ಅಂತ ನೋಡ್ಕೊಂಡು ನಾನು ಮನೆಗ್ ಬರ್ತೀನಿ ಕಣೋ ಅಂತ ಹೇಳ್ತಾ ಇದ್ರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಡಾಕ್ಟ್ರು ಏನ್ ಹೇಳಿದ್ರಿ ಅಂತ ಮೀನಾ ಕೇಳ್ತಾಳೆ. ಏನು ಇಲ್ಲ ಸರಿ ಹೋಗ್ತಾರೆ ಅಂತ ಹೇಳಿದಾರೆ, ಆದ್ರೆ ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಕಣಮ್ಮ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನೀವೇನು ತಲೆ ಕೆಡ್ಸ್ಕೋಬೇಡಿ, ಅಜ್ಜಿ ಬೇಗ ಹುಷಾರಾಗ್ತಾರೆ ಅಂತ ಮೀನಾ ಹೇಳ್ತಾಳೆ. ಭಾವ ನಾವು ಊರ್ಗ್ ಹೋಗಿ ಅಜ್ಜಿನ ನೋಡ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ ಅಂತ ಮಂಜ ಹೇಳ್ಬೇಕಾದ್ರೆ, ಹೌದು ಅಣ್ಣ ನನ್ಗೆ ಅಜ್ಜಿನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ತಾರಾ ಹೇಳ್ತಾಳೆ. ಈಗ್ ಬೇಡ ಕಣಮ್ಮ, ಅವ್ರು ಕಣ್ ಬಿಡ್ಲಿ ಆಮೇಲೆ ಹೋಗಿ ನೋಡ್ಕೊಂಡ್ ಬರೋವಂತೆ ಅಂತ ಸೂರ್ಯ ಹೇಳ್ತಾನೆ. ಅಜ್ಜಿ ಇಡೀ ಊರವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಎಲ್ರಿಗೂ ಒಳ್ಳೇದೇನೆ ಬಯಸ್ತಾರೆ, ಆ ದೇವ್ರು ಖಂಡಿತ ಅವ್ರನ್ನ ಚೆನ್ನಾಗಿಡ್ತಾರೆ ರೀ, ಅವ್ರಿಗೇನು ಆಗೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಕನಕ ಅಲ್ಲಿಗ್ ಬರ್ತಾಳೆ. ಭಾವ ಅಜ್ಜಿ ಹೇಗಿದ್ದಾರೆ ಅಂತ ಕನಕ ಕೇಳ್ಬೇಕಾದ್ರೆ, ಹ್ಞೂ ಕನಕ ಅಜ್ಜಿಗೇನೂ ಆಗಿಲ್ಲ, ಇವಾಗ ಹುಷಾರಾಗಿದ್ದಾರೆ ಅಂತ ಹೇಳ್ತಿದ್ರು, ಆದ್ರೂ ಅವ್ರಿನ್ನೂ ಕಣ್ ಬಿಟ್ಟಿಲ್ಲ, ಅಪ್ಪ ಅಲ್ಲೇ ಇದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಭಾವ, ಆ ಡಿಸ್ಚಾರ್ಜ್ ಸಮ್ಮರಿ ಕೊಟ್ಟಿದ್ದಾರೆ, ಅಕ್ಕನ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಾರೆ ಭಾವ ಅಂತ ಕನಕ ಹೇಳಿದಾಗ, ಓ ಹೌದಾ ಒಳ್ಳೇದಾಯ್ತು, ಅಷ್ಟ್ರಲ್ಲಿ ನಾನ್ ಬಂದ್ಬಿಟ್ಟೆ, ಸರಿ ಬಿಲ್ ಎಷ್ಟಾಯ್ತು ಕನಕ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಭಾವ ಅದೆಲ್ಲ ಏನು ಬೇಡ ಭಾವ, ನಾನ್ ಕೆಲ್ಸ ಮಾಡ್ತಿರೋ ಆಸ್ಪತ್ರೆ ತಾನೆ, ನಾನು ಆಲ್ರೆಡಿ ನನ್ ಸ್ಯಾಲ್ರಿಲಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳೋದಕ್ಕೆ ಹೇಳಿದಾನೆ, ಅದಕ್ಕೆ ಏನು ಕೊಡೋದ್ ಬೇಡ ಅಂತ ಕನಕ ಹೇಳ್ತಾಳೆ. ಅದ್ ಯಾಕ ಕನಕ ಈ ರೀತಿ ಮಾಡ್ದೆ ನೀನು, ನೋಡು ಅದ್ ಎಷ್ಟ್ ದುಡ್ಡಾಗಿದೆ ಹೇಳು, ನಾನ್ ಕೊಡ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಯ್ಯೋ ಭಾವ ನೋಡಿ ಅದನ್ನೆಲ್ಲ ನಾನ್ ನೋಡ್ಕೋತೀನಿ ಅಂತ ಕನಕ ಹೇಳ್ತಾಳೆ. ನೋಡು ಕನಕ ನೀನ್ ಯಾಕೆ ನಿನ್ ಸಂಬಳದಲ್ಲಿ ಕೊಡ್ಬೇಕು ಹೇಳು, ಅದೆಲ್ಲ ಏನು ಬೇಡ ಕಣೆ ಅಂತ ಮೀನಾ ಹೇಳ್ಬೇಕಾದ್ರೆ, ಅಕ್ಕ ನಾನ್ ಇಂಥ ಪರಿಸ್ಥಿತಿನಲ್ಲಿ ಇದ್ದಿದ್ರೆ ನೀನ್ ಏನ್ ಮಾಡ್ತಿದ್ದೋ ಅದನ್ನೇ ನಾನ್ ಮಾಡಿದೀನಿ ಕಣೆ ಅಂತ ಕನಕ ಹೇಳ್ಬೇಕಾದ್ರೆ, ಅದು ಹಾಗಲ್ಲ ಕಣೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೋಗ್ಲಿ ಬಿಡು ಮೀನಾ, ನಾವು ಆ ದುಡ್ಡನ್ನ ಆಮೇಲೆ ಕೊಡೋಣ ಅವಳಿಗೆ, ಇವಳೆಲ್ಲಿ ಹೇಳಿದ್ ಮಾತ್ ಕೇಳ್ತಾಳೆ, ಎಲ್ಲ ನಿನ್ ತಾರನೆ ಮೊಂಡು ಬುದ್ಧಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಸ್ಟ್ರೆಸ್ ತಗೋಬೇಡ ಬಾ ಹೋಗೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮೀನಾ ಎದ್ದೇಳ್ತಿರ್ತಾಳೆ. ಅಷ್ಟರಲ್ಲಿ ಭಾವ ರೋಹಿಣಿ ಅವರು ಇದೇ ಆಸ್ಪತ್ರೆಗೆ ಚೆಕಪ್ ಬರ್ತಿದ್ರು, ನಾನು ಬಿಲ್ ಚೆಕ್ ಮಾಡ್ಬೇಕಾದ್ರೆ ಮಗು ತಂದೆ ಹೆಸರು ಮನೋಜ್ ಅಂತ ಕೊಟ್ಟಿದ್ರು ಅಂತ ಕನಕ ಹೇಳಿದಾಗ, ಏನು ಈ ಹಾಸ್ಪಿಟ್ಲಿಗೆ ಬಂದಿದ್ದಾಳ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಪಾಪರಿ ರೋಹಿಣಿ, ಅವಳ ಗಂಡನಿಂದ ದೂರ ಆಗೋದಿಕ್ಕೆ ಅವಳಿಗೆ ಮನ್ಸೇ ಇಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಆ ರೀತಿ ಇರ್ಬೇಕಿತ್ತು ಅನ್ನಿದ್ರೆ ನ್ಯಾಯವಾದ ರೀತಿಲಿ ಬಾಳಿ ಬದುಕ್ಬೇಕಾಗಿತ್ತು, ಅದನ್ ಬಿಟ್ಬಿಟ್ಟು ಬರೀ ಮೋಸದಿಂದಾನೇ ಅವಳ ಜೀವನ ಮಾಡಿದ್ಲಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಇವಾಗ ಅವಳು
ಬದ್ಲಾಗಿದ್ದಾಳಲ್ವಾ, ನಿಮ್ಮಣ್ಣ ಮಗುಗೋಸ್ಕರನಾದ್ರೂ ಯೋಚನೆ ಮಾಡ್ಬೋದಿತ್ತಲ್ವಾ ಅಂತ ಮೀನಾ ಕೇಳ್ತಾಳೆ. ಅಯ್ಯೋ ಸುಮ್ನೆ ಇರು ಮೀನಾ, ಫಸ್ಟ್ ಆಫ್ ಆಲ್ ಅವನು ಆ ಮಗು ತಂದು ಅಂತ ಒಪ್ಕೊಳ್ಬೇಕಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನ್ ಮಾಡಕ್ಕಾಗತ್ತೆ ಅಂತ ಮೀನಾ ಹೇಳ್ತಾಳೆ. ನೋಡು, ನಮ್ಗೆ ಅದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಯೋಚನೆ ಮಾಡೋಣ ಬಾ ಅಂತ ಹೇಳ್ತಾ ಸೂರ್ಯ ಮೀನನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮನೋಜ ತನ್ನ ಎರಡೇ ಹೆಂಡತಿನ ಕರ್ಕೊಂಡು ಪಾರ್ಕ್ ಬಂದಿರ್ತಾನೆ. ಅವಳು ಹಸ್ಬೆಂಡ್ ನನ್ ಫೋಟೋ ತೆಗಿ ಅಂತ ಹೇಳ್ತಾ ಎಲ್ಲೆಲ್ ಬೇಕೋ ಅಲ್ಲಲ್ಲಿ ನಿಂತ್ಕೊಂಡು ಪೋಸ್ ಕೊಡ್ಬೇಕಾದ್ರೆ ಮನೋಜ ಫೋಟೋ ತೆಗಿತಾ ಇರ್ತಾನೆ. ಆಗ ಇದ್ದಕ್ಕಿದ್ದಂಗೆ ಫೋಟೋ ತೆಗಿಬೇಕಾದ್ರೆ ಅಲ್ಲಿ ಕಸ್ತೂರಿ ಅವ್ರನ್ನ ನೋಡ್ತಾನೆ. ಅಯ್ಯಯ್ಯೋ, ಕಸ್ತೂರಿ ಆಂಟಿ ಇಲ್ಲೇ ಬಂದಿದಾರಲ್ಲ, ಇವ್ರೇನಾದ್ರೂ ನನ್ನನ್ನ ಇವಳ ಜೊತೆ ನೋಡಿದ್ರೆ ಮುಗ್ದೋಯ್ತು ನನ್ ಕತೆ ಅಂತ ಮನೋಜ ಆ ಹುಡುಗಿನ ಕರ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಆ ಹುಡುಗಿ ಮಾತ್ರ ತುಂಬಾ ಹಠ ಮಾಡ್ತಿರ್ತಾಳೆ. ಛೇ, ಈ ಕಸ್ತೂರಿ ಆಂಟಿ ಇಲ್ಲಿ ಯಾಕೆ ಬಂದಿದ್ದಾರೆ ಅಂತ ಮನೋಜ ತಲೆ ಕೆರ್ಕೋತಾ ಇರ್ತಾನೆ. ಆ ಕಸ್ತೂರಿ ಅವರು ಕಾಶಿನಾಥ್ ಅವ್ರ ಜೊತೆ ಮಕ್ಳಿಗೆ ಡಿಫ್ರೆಂಟ್ ಆಗಿ ಕತೆ ಹೇಳ್ಬೇಕು ಅಂತ ಪಾರ್ಕ್ ಅಲ್ಲಿ ಸ್ಟೋರಿನ ಹೇಳ್ತಿರ್ತಾರೆ. ಆಗ ಆ ಹುಡುಗಿಗೆ ದಿಢೀರ್ ಅಂತ ಕಸ್ತೂರಿ ಅವ್ರ ಕೈಲಿರೋ ಟೆಡಿ ಬೇರ್ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಹಸ್ಬೆಂಡ್ ನನ್ಗ ಟೆಡಿ ಬೇರ್ ಬೇಕು ಅಂತ ಆ ಹುಡ್ಗಿ ಹಠ ಮಾಡೋದಕ್ಕೆ ಶುರು ಮಾಡ್ತಾಳೆ. ನೋಡು, ನಿಂಗ್ ಟೆಡಿ ಬೇರ್ ತಾನೇ ಬೇಕು, ನಾನ್ ಆಚೆ ಕೊಡಿಸ್ತೀನಿ, ಅದ್ ಬೇಡ ಬಾ ಅಂತ ಮನೋಜ ಹೇಳ್ತಾನೆ. ಇಲ್ಲ ಇಲ್ಲ, ನನ್ಗ ಅದೇ ಬೇಕು ಅಂತ ಆ ಹುಡ್ಗಿ ಹಠ ಮಾಡ್ಬೇಕಾದ್ರೆ, ನೋಡು ನಾವ್ ಅಲ್ಗ್ ಹೋಗ್ಬಾರ್ದಮ್ಮ, ಅದು ಮಾಮೂಲಿ ಗೊಂಬೆ ಅಲ್ಲ, ಅದು ಕಚ್ಬಿಡುತ್ತೆ ಅಂತ ಮನೋಜ ಹೆದರ್ಸೋದಕ್ಕೆ ನೋಡ್ತಾನೆ. ಏನು ಕಚ್ಚುತ್ತಾ, ಅದ್ ಹೇಗೆ ಅಂತ ಹುಡುಗಿ ಕೇಳ್ಬೇಕಾದ್ರೆ ದಿಢೀರ್ ಅಂತ ಕೇಳಿದ್ರೆ ನಾನ್ ಏನ್ ಹೇಳಿ ಅಂತ ಮನೋಜ ಮನ್ಸಲ್ಲಿ ಅನ್ಕೊಂಡು, ನಾನೇ ಹೇಳ್ತಾ ಇದೀನಿ ತಾನೆ ಅದು ಕಚ್ಚುತ್ತೆ ಅಂತ, ಬಾ ನಾವು ಆ ಮರದ ಹಿಂದೆಗಡೆ ಹೋಗಿ ಬಚ್ಚಿಕೊಳ್ಳೋಣ ಅಂತ ಮನೋಜ ಹೇಳ್ಬೇಕಾದ್ರೆ, ಆ ಟೆಡ್ಡಿ ಬೇರ್ಗೆ ಹಲ್ಲಿದ್ಯಾ ಅಂತ ಆ ಹುಡ್ಗಿ ಕೇಳ್ತಾಳೆ. ಇದಿವಾಗ ಮುಖ್ಯವಾಗಿತ್ತಾ ಅಂತ ಮನೋಜ ಹೇಳ್ಬೇಕಾದ್ರೆ, ಹೇಳು ಹಸ್ಬೆಂಡ್ ಅಂತ ಆ ಹುಡ್ಗಿ ಹೇಳ್ತಾಳೆ. ಅಯ್ಯೋ ಹೌದಮ್ಮ, ಅದಕ್ಕೆ ಸಿಕ್ಕಾಪಟ್ಟೆ ಹಲ್ಲುಗಳಿದೆ, ಅಲ್ಲೇನಾದ್ರೂ ಹೋದ್ರೆ ಅದು ನಿನ್ನ ಕಚ್ಬಿಡುತ್ತೆ, ಬಾ 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 ಹೋಗೋಣ ಅಂತ ಹೇಳ್ತಾ ಮನೋಜ ಆ ಹುಡ್ಗಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಆ ಹುಡ್ಗಿ ಕೈ ಕಿತ್ಕೊಂಡು ಅಲ್ಲಿಂದ ನನಗ ಗೊಂಬೆ ಬೇಕೇ ಬೇಕು ಅಂತ ಓಡೋಗ್ತಾಳೆ. ಅಯ್ಯಯ್ಯೋ ಏನಪ್ಪಾ ಇದು, ಇವಳು ನನ್ನ ಈ ತರ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ತಿದ್ದಾಳಲ್ಲ ಅಂತ ಮನೋಜ ಅವಳು ಹಿಂದೆನೆ ಓಡೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೂ ಆ ಹುಡುಗಿ ಮನೋಜನ್ ಕೈ ಕಿತ್ತಾಕಿ ಮತ್ತೆ ಓಡೋಗ್ತಿರ್ತಾಳೆ. ಆಮೇಲೆ ಮನೋಜ ಅವಳ ಕೈ ಹಿಡ್ಕೊಂಡು ಎಳ್ಕೊಂಡೋಗಿ ಒಂದ್ ಮರದ ಹಿಂದೆಗಡೆ ಬಚ್ಚಿಟ್ಕೊಳ್ತಾನೆ. ಅದೇ ಜಾಗದಲ್ಲೇ ಕಸ್ತೂರಿ ಅವರು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಅಂತ ಬಂದ್ ನಿಂತ್ಕೊಂಡಿರ್ತಾರೆ. ಕಾಡು ಬೆಳೆಸಿ ಮತ್ತೆ ನಾಡು ಉಳಿಸಿ ಅನ್ನೋ ಕಾನ್ಸೆಪ್ಟ್ ಮೇಲೆ ಅವರು ಸ್ಟೋರಿನ ಮಾಡ್ತಿರ್ತಾರೆ. ಅದಕ್ಕೇನೆ ಅವರು ಮರದ ಹತ್ರ ನಿಂತ್ಕೊಂಡು ಸ್ಟೋರಿ ಹೇಳ್ಬೇಕಾದ್ರೆ, ಹಸ್ಬೆಂಡ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ಆ ಹುಡ್ಗಿ ಕೇಳಿದಾಗ, ನೋಡು ಸುಮ್ನೆ ಸೈಲೆಂಟ್ ಆಗಿ ನಿತ್ಕೋ ಅಂತ ಮನೋಜ ಆ ಹುಡುಗಿಗೆ ಕೈ ಸನ್ನೆ ಮಾಡಿ ತೋರಿಸ್ತಾನೆ. ಆಗ ಹುಡುಗಿ ಕೈ ಕಟ್ಟಿ ಬಾಯಿನ ಮುಚ್ಕೊಂಡಿರ್ತಾಳೆ. ಅಷ್ಟರಲ್ಲಿ ನ್ಯೂಮರಾಲಜಿಸ್ಟ್ ಪಾರ್ಕ್ ಗೆ ಬರ್ತಾನೆ. ಅವನನ್ನ ನೋಡ್ತಿದ್ದಂಗೆ ಮನೋಜ ಅವನಿಗೆ ಫೋನ್ ಮಾಡಿ ತನ್ನ ಸಿಚುಯೇಷನ್ ನ ಅವನ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನ್ ಪಪ್ಪರಪ್ಪ ಮನೋಜ್, ಯಾವ ಕಡೆಯಿಂದ ಹೋದ್ರು ನೀವೇ ತಗ್ಲಾಕೋತಿದ್ದೀರಲ್ಲ, ಈಗ ಏನ್ ಮಾಡೋದು ಅಂತ ನ್ಯೂಮರಾಲಜಿಸ್ಟ್ ಕೇಳ್ಬೇಕಾದ್ರೆ, ನೋಡಿ ನನ್ಗ ಅದೆಲ್ಲ ಗೊತ್ತಿಲ್ಲ, ಹೇಗಾದ್ರೂ ಮಾಡಿ ಈ ಆಂಟಿ ಸೈಡ್ ಹೋಗ್ಲೇಬೇಕು, ಇಲ್ಲ ಅಂದ್ರೆ ನಾನ್ ಸಿಕ್ಕಾಕೋತೀನಿ ಅಂತ ಮನೋಜ ಹೇಳ್ದಾಗ, ಸರಿ ಸರಿ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಹೇಳ್ತಾ ನ್ಯೂಮರಾಲಜಿಸ್ಟ್ ಕಾಲ್ ಕಟ್ ಮಾಡಿ ಅವ್ರ ಹತ್ರ ಹೋಗಿ ನಿಂತ್ಕೋತಾನೆ. ಯಾರೇ ನೀವು, ಕ್ಯಾಮ್ರಾಗೆ ಅಡ್ಡ ಬಂದ್ ನಿಂತ್ಕೊಂಡಿದಿರಲ್ರಿ, ಸೈಡ್ಗೆ ಹೋಗ್ರಿ ಅಂತ ಕಾಶಿನಾಥ್ ಹೇಳ್ಬೇಕಾದ್ರೆ, ನೀವಿಬ್ರು ಏನ್ ಮಾಡ್ತಿದ್ದೀರಾ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಅಯ್ಯೋ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂತ ಕಾಶಿನಾಥ್ ಹೇಳ್ಬೇಕಾದ್ರೆ, ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ನೀವ್ ಈ ರೀತಿ ವಿಡಿಯೋ ಎಲ್ಲ ಮಾಡ್ಬಾರ್ದು ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಅಯ್ಯೋ ಹೋದ್ ವಾರ ಎಲ್ಲ ಈ ತರ ಎಷ್ಟೋ ಕಡೆ ಶೂಟಿಂಗ್ ಮಾಡ್ಕೊಂಡಿದೀವಲ್ಲ, ಆಗ ಯಾರು ಏನು ಹೇಳಲೇ ಇಲ್ಲ ಅಂತ ಕಾಶಿನಾಥ್ ಕೇಳ್ತಾರೆ. ನೋಡಿ ಅದೆಲ್ಲ ಹೋದ್ ವಾರ, ನಾನ್ ಹೇಳ್ತಾ ಇರೋದು ಈ ವಾರ, ರೂಲ್ಸ್ ಎಲ್ಲ ಚೇಂಜ್ ಆಗಿದೆ, ನೀವಿಬ್ರು ಇಲ್ಲಿಂದ ಮೊದ್ಲು ಜಾಗ ಖಾಲಿ ಮಾಡಿ ಅಂತ ನ್ಯೂಮರಾಲಜಿಸ್ಟ್ ಗದರ್ತಾನೆ. ಅವ್ರಿಬ್ರು ಮಧ್ಯೆ ತುಂಬಾನೇ ಮಾತುಕತೆಗಳಾಗತ್ತೆ. ಅಯ್ಯೋ ಕಾಶಿನಾಥ್ ಅವ್ರೆ, ಸುಮ್ನೆ ಯಾಕೆ ಮಾತು, ಬೇಡ ಬಿಡಿ ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾ ಕಸ್ತೂರಿ ಅವರು ಕಾಶಿನಾಥ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ. ಅಬ್ಬಾ ನನ್ ಬಚಾವಾದೆ ಅಂತ ಮನೋಜ ಬಚ್ಚಿಟ್ಕೊಂಡಿರೋನು ಆಚೆಗ್ ಬರ್ತಾನೆ. ಹೇಗೆ ನನ್ನ ಐಡಿಯಾ ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಸೂಪರ್ ಸರ್ ಶೇಖಂಡ್ ಕೊಡಿ ಅಂತ ಮನೋಜ ಹೇಳ್ತಿರ್ತಾನೆ. ಅಷ್ಟೊತ್ಗೆ ಆ ಹುಡುಗಿ ಕಸ್ತೂರಿ ಅವರು ಅಲ್ಲೇ ಗೊಂಬೆ ಬಿಟ್ಟೋಗಿರೋದನ್ನ ನೋಡ್ತಾಳೆ. ಏ ಟೆಡ್ಡಿ ಬೇರ್ ಅಂತ ಹೇಳ್ತಾ ಆ ಹುಡುಗಿ ಟೆಡ್ಡಿ ಬೇರ್ನ ಎತ್ಕೋತಾಳೆ. ಹಸ್ಬೆಂಡ್ ಈ ಗೊಂಬೆ ಕಚ್ಚುತ್ತೆ ಅಂತ ಹೇಳಿದ್ರಿ, ಕಚ್ತಾನೆ ಇಲ್ಲ ಅಂತ ಹುಡುಗಿ ಹೇಳ್ಬೇಕಾದ್ರೆ, ಸದ್ಯ ನನ್ನನ್ ಕಚ್ಚದೆ ಬಿಡ್ತಲ್ಲ ಅಂತ ಮನೋಜ ಮನ್ಸಲ್ಲಿ ಅನ್ಕೊಂಡು ಸಮಾಧಾನ ಮಾಡ್ಕೊತಿರ್ತಾನೆ. ಪಪ್ಪರಪ್ಪ ಮನೋಜ್, ಪ್ರತಿ ಸಲಿ ನೀವು ನನ್ನಿಂದನೇ ಬಚಾವಾಗ್ತಿದ್ದೀರಾ, ಆದ್ರೆ ಹುಷಾರು, ಮತ್ತೆ ನಿಮ್ಗೆ ತೊಂದ್ರೆ ಬಂದ್ರು ಬರ್ಬೋದು ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಅಯ್ಯಯ್ಯೋ ಈ ಗೊಂಬೆ ಉಡ್ಕೊಂಡು ಮತ್ತೆ ಕಸ್ತೂರಿ ಆಂಟಿ ಬಂದ್ರೆ ಕಷ್ಟ, ಬಾ 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 ಹೋಗೋಣ ಅಂತ ಹೇಳ್ತಾ ಮನೋಜ ಆ ಹುಡುಗಿನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಛೆ, ಇವ್ರಿಗೆ ಹೆಲ್ಪ್ ಮಾಡಕ್ ಬಂದು ಕೊನೆಗ್ ನನ್ನೇ ಬಿಟ್ಬಿಟ್ಟು ಹೊರಟೋಗ್ಬಿಟ್ರಲ್ಲ, ಚೆಚೆ ಈಗಿನ ಜನಗಳೇ ಸರಿಲಪ್ಪ ಅಂತ ಅನ್ಕೊಂಡು ನ್ಯೂಮರಾಲಜಿಸ್ಟ್ ಬೈತಾ ಇರ್ತಾರೆ. ಈ ಕಡೆ ಸೂರ್ಯ ಮೀನನ್ನ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರ್ಕೊಂಡ್ ಬರ್ತಾನೆ. ಆಗ ಶಾಂತಿ
ಮತ್ತೆ ಶ್ರುತಿ ಇಬ್ರು ಮಾತಾಡ್ತಾ ಕುತ್ಕೊಂಡಿರ್ತಾರೆ. ಬನ್ನಿ ಮೀನವರಿ, ಇವಾಗ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನಡೀರಿ ರೂಮ್ ಒಳಗಡೆ ಕರ್ಕೊಂಡ್ ಹೋಗ್ತೀನಿ ಅಂತ ಶ್ರುತಿ ಮೀನನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ, ಅದ್ಕೆ ಇವಾಗ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದ್ರ ಅಂತ ರವಿ ಮಾತಾಡಿಸ್ತಾನೆ. ಮೀನಾ ಬಾಯಿಲ್ ಕುತ್ಕೋ ಅಂತ ಶಾಂತಿ ಕರೀತಾಳೆ. ಆಗ ಸೂರ್ಯ, ಮೀನಾ ಮತ್ತೆ ಶ್ರುತಿ, ರವಿ ಎಲ್ರು ಆಶ್ಚರ್ಯದಿಂದ ನೋಡ್ತಾರೆ. ಆಗ ಮೀನಾ ಹೋಗಿ ಶಾಂತಿ ಪಕ್ಕ ಕುತ್ಕೋತಾಳೆ. ಇವಾಗ ಹೇಗಿದ್ಯಾ? ಹುಷಾರಾಗಿದ್ಯಾ? ನೋವೆಲ್ಲ ಏನು ಇಲ್ಲ ತಾನೆ ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ, ಅದನ್ನ ನೋಡಿ ಸೂರ್ಯ, ರವಿ, ಶ್ರುತಿ, ಮೀನಾ 4 ಜನ ಆಶ್ಚರ್ಯದಿಂದ ಶಾಂತಿನೇ ನೋಡ್ತಿರ್ತಾರೆ. ಸರಿ ಸರಿ, ಜಾಸ್ತಿ ಹೊತ್ತು ಇದೇ ರೀತಿ ಕುತ್ಕೋಬೇಡ, ಸುಮ್ನೆ ನಿಂಗೆ ಸ್ಟ್ರೆಸ್ ಆಗುತ್ತೆ, ಹೋಗಿ ರೆಸ್ಟ್ ಮಾಡ್ ಹೋಗು. ಶ್ರುತಿ ಕರ್ಕೊಂಡ್ ಹೋಗಮ್ಮ ಇವಳನ್ನ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಆಯ್ತತ್ತೆ ಅಂತ ಹೇಳ್ತಾ ಶ್ರುತಿ ಮೀನನ್ನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ. ಅಷ್ಟ್ರಲ್ಲಿ ಮನೋಜ ಮನೆಗ್ ಬರ್ತಾನೆ. ಏ ಪೆಂಗ್ಯ, ನೀನ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಕಣ, ಪರ್ಸನಲ್ ಆಗಿ ಮಾತಾಡ್ಬೇಕು ಬಾ ಅಂತ ಸೂರ್ಯ ಕರೆದಾಗ, ನನ್ನ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡೋದು, ಎಲ್ರಿಗೂ ಗೊತ್ತಿರೋದೆ ತಾನೆ, ಇಲ್ಲೇ ಮಾತಾಡು ಅಂತ ಮನೋಜ ಹೇಳ್ತಾನೆ. ಅದು ಕರೆಕ್ಟೇ ಕಣ, ಈ ವಿಷಯ ಎಲ್ರಿಗೂ ಗೊತ್ತಿರೋದೆ, ಎಲ್ರೂ ತಿಳ್ಕೊಳ್ಳೇಬೇಕಾಗಿರೋದು ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ಶ್ರುತಿ ಕೂಡ ಮೀನನ್ನ ಮಲಗಿಸಿ ವಾಪಸ್ಸು ಆಚೆಗ್ ಬಂದಿರ್ತಾಳೆ. ಏನೋ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಕನಕ ಕೆಲ್ಸ ಮಾಡ್ತಿರೋ ಆಸ್ಪತ್ರೆಯಲ್ಲೇ ಆ ಪೌಡ್ರು ರೆಗ್ಯುಲರ್ ಚೆಕಪ್ಗೆ ಅಂತ ಬರ್ತಿರೋದು. ಅಲ್ಲಿ ಪೌಡ್ರು ತನ್ನ ಹೊಟ್ಟೆಲ್ ಬೆಳೀತಾರೋ ಮಗು ತಂದೆ ಮನೋಜ ಅಂತ ನಿನ್ ಹೆಸರು ಕೊಟ್ಟಿದ್ದಾಳಂತೆ ಕಣೋ ಅಂತ ಸೂರ್ಯ ಹೇಳ್ದಾಗ, ಇದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಆಗ ಮನೋಜ ಏನಿಂತ ಎಡವಟ್ ಕೆಲ್ಸ ಆಯ್ತು ಅಂತ ಯೋಚನೆ ಮಾಡ್ಬೇಕಾದ್ರೆ, ಶಾಂತಿ ಕೋಪದಿಂದ ಮನೋಜನ್ನೇ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಶ್ರುತಿ, ರವಿ ಇಬ್ರು ಗಾಬ್ರಿಲಿ ಮುಖ ಮುಖ ನೋಡ್ತಿರ್ತಾರೆ. ಏನು ಹೇಳ್ತಿದ್ಯಾ? ಯಾರೋ ನಿನ್ಗೆ ಹೇಳಿದ್ದು ಅಪ್ಪಿ ಅಂತ ಮನೋಜ ಕೇಳ್ಬೇಕಾದ್ರೆ, ಏ ಕನಕನೇ ಹೇಳಿದ್ದು ಕಣ ಅಂತ ಸೂರ್ಯ ಹೇಳ್ತಾನೆ. ಏನೋ ಇದೆಲ್ಲ, ಈ ವಿಷಯ ಎಲ್ಲ ಎಲ್ರಿಗೂ ಗೊತ್ತಾಗ್ತಿದೆ, ನಿನಗ್ ಮಾತ್ರ ಗೊತ್ತಿಲ್ವೇನೋ ಅಂತ ಶಾಂತಿ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಮಮ್ಮಿ, ನಿಜವಾಗ್ಲೂ ನನ್ನ ಹೆಸರು ಕೊಡ್ತಾಳೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಂತ ಮನೋಜ ಹೇಳ್ತಾನೆ. ನೀನ್ ಹೆಸರು ಕೊಡದೆ ಬೇರೆ ಇನ್ಯಾರ ಹೆಸರು ಕೊಡ್ಬೇಕಾಗಿತ್ತು? ನೀನೆ ತಾನೇ ಆ ಮಗು ಅಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದೆಲ್ಲ ಏನಿಲ್ಲ ಕಣೋ, ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ನೋಡ ಮನೋಜ, ನೀನ್ ಈಗಿಂದೀಗ್ಲೇ ಆಸ್ಪತ್ರೆಗೆ ಹೋಗಿ ನೀನು ಆ ಮಗುಗ್ ಅಪ್ಪ ಅಲ್ಲ ಅಂತ ಆ ಹೆಸರನ್ನ ಅಳಿಸ್ಬಿಟ್ಬಾರೋ ಅಂತ ಶಾಂತಿ ಹೇಳ್ದಾಗ, ಏನು ರಬ್ಬರ್ ತಗೊಂಡು ಅಳಿಸ್ಬೇಕಾ ಸಕ್ರೆ ಅಂತ ಸೂರ್ಯ ಕಿಂಡಲ್ ಮಾಡ್ತಾನೆ. ಸುಮ್ನೆ ಇರೋ. ನೋಡ ಮನೋಜ, ನೀನ್ ಈಗಿಂದೀಗ್ಲೇ ಹೋಗು ಅಂತ ಶಾಂತಿ ಹೇಳ್ಬೇಕಾದ್ರೆ, ಮಮ್ಮಿ ನೀನ್ ಅನ್ಕೊಂಡಂಗೆಲ್ಲ ಮಾಡೋದಕ್ಕೆ ಈಸಿಯಾಗಿ ಆಗೋದಿಲ್ಲ ಅಮ್ಮ ಅಂತ ಮನೋಜ ಹೇಳ್ತಾನೆ. ಯಾಕೋ ಆಗೋದಿಲ್ಲ ಅಂತ ಶಾಂತಿ ಕೋಪದಲ್ಲಿ ಕೇಳ್ಬೇಕಾದ್ರೆ, ಸಕ್ರೆ ಆಸ್ಪತ್ರೆ ಫಾರ್ಮ್ ಅನ್ನೋದು ಮಾಮೂಲಿ ವಿಷಯ ಅಲ್ಲ. ಅನ್ಕೊಂಡಿದ ತಕ್ಷಣ ಆ ಹೆಸರನ್ನ ಅಳಿಸೋದಿಕ್ಕೆ ಅಥವಾ ಇಷ್ಟ ಬಂದಂಗೆ ಬದಲಾಯಿಸೋದಿಕ್ಕೆ ನಮ್ಗೆ ಯಾವ ರೈಟ್ಸು ಇರೋದಿಲ್ಲ. ಅದೊಂದು ಲೀಗಲ್ ಡಾಕ್ಯುಮೆಂಟ್ ಸಕ್ರೆ. ಆದ್ರಿಂದ ಹುಟ್ಟೋ ಮಗು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಆ ಮಗು ತಂದೆ ಮನೋಜ್ ಅಂತಾನೆ ಬರುತ್ತೆ, ಅದನ್ನ ಯಾರಿಂದನೂ ಬದಲಾಯಿಸಕ್ಕಾಗೋದಿಲ್ಲ ಅಂತ ಸೂರ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಹಾಗೆ ಅವಳು ಶಾಕ್ ಅಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೋತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.